ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡುಗೆ ರೈಸ್ ಪಕೋಡ. ಮೊದಲಿಗೆ ಒಂದು ಬಟ್ಟಲು ಅನ್ನವನ್ನು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಉಳಿದಿರುತ್ತೋ ಅಷ್ಟು ಅನ್ನ ಹಾಕೋಬೋದು. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಅದಕ್ಕೆ ಒಂದು ಬಟ್ಟಲು ಅಕ್ಕಿ ಹಿಟ್ಟು, ಒಂದು ಬಟ್ಟಲು ಕಡಲೆ ಹಿಟ್ಟು, ಹಾಗೆ ಸ್ವಲ್ಪ ಈರುಳ್ಳಿ, ಒಂದು ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಅಚ್ಕಾರದ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಂತರ 1 ಕಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ಕೊಂಡು ಚೆನ್ನಾಗಿ ಅನ್ನದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಅದರಲ್ಲೇ ಮಾಡಿಕೊಂಡ್ರೆ ಸಾಕು. ನೋಡಿ ಸಾಕು. ನೀರು ಬೇಕಾದರೆ ನೀವು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಪಕೋಡಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀವು ಸೋಡಾ ಬೇಕಾದ್ರೂ ಕೂಡ ಹಾಕೋಬೋದು. ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಮುಚ್ಚಿಡಿ. ನೋಡಿ ಅಷ್ಟೇ ಸಾಕು. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಕಾಯ್ದ ನಂತರ ನಿಧಾನವಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ. ಚೆನ್ನಾಗಿ ಬೇಯ್ಕೊತವೆ, ಕ್ರಿಸ್ಪಿಯಾಗಿ ಬರ್ತವೆ. ಸ್ವಲ್ಪ ಅನ್ನದಲ್ಲೇ ಮನೆಗೆ ಬೋಂಡ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆಲ್ಲ ಮಾಡ್ಕೋಬೋದು ಪಕೋಡನ. ನೀವು ಇನ್ನೊಂದು ಸ್ವಲ್ಪ ತೆಳ್ಳೆ ಕಲಿಸಿದ್ರೆ ಬಜ್ಜಿ ಕೂಡ ಮಾಡ್ಕೋಬೋದು. ನೋಡಿ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರ್ತವೆ. ನೈಟ್ ಉಳಿದ ಅನ್ನದಲ್ಲಿ ಬೆಳಗ್ಗೆ ಕೂಡ ಈ ಪಕೋಡನ ಗರಿಗರಿಯಾಗಿ ಮಾಡ್ಕೋಬೋದು. ಸ್ನ್ಯಾಕ್ಸ್ ಕೂಡ ಆಯ್ತದೆ. ನೋಡಿ ಇನ್ನೊಂದ್ಸಲ ಕೂಡ ಹಾಕ್ಕೊಳ್ಳಿ. ಹಾಗೆ ಅದನ್ನು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ರೈಸ್ ಇದ್ದರೆ ಮನೆ ಮಂದಿಗೆಲ್ಲ ಆಗುತ್ತೆ ಪಕೋಡ. ನೋಡಿ ಇವಾಗ ಆಗಿದೆ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.